ಬ್ರೋ ಈ ನಂದ ಹೋಗಿ ಎಷ್ಟೊತ್ತಾಯ್ತು ಗೊತ್ತಾ? ಎಷ್ಟೊತ್ತಾಯ್ತು? ಹತ್ತತ್ರ 2 ಅವರ್ ಆಯ್ತು. ಅಲ್ಲ ಈ ನಂದ ಯಾರನ್ನಾದ್ರೂ ಕರ್ಕೊಂಬರ್ತೀನಿ ಅಂತ ಹೋಗಿದಾನಲ್ಲ, ಆ ದೇವಸ್ಥಾನ ತೋರಿಸೋದಿರ್ಲಿ, ಅದ್ರ ಹೆಸರು ಹೇಳೋಕ್ಕೂ ಹಿಂದೆ ಮುಂದೆ ನೋಡೋ ಜನರ ಮಧ್ಯ ಅದನ್ನ ಯಾರಾದ್ರೂ ಬಂದು ತೋರಿಸ್ತಾರೆ ಅನ್ನೋದೇ ನನಗೆ ಡೌಟು ಬಿಡಪ್ಪ. ಡೋಡ್ ಇವನ್ನ ನಾಗಶಂಕರ ದೇವಸ್ಥಾನ ತೋರಿಸುವಂತ ಗ್ವಾಗರ್ದು ಕಾಲಿಡಿಯೋದೊಂದು ಬಾಕಿನಪ್ಪ. ಆದ್ರೂ ನನ್ನ ಮಾತೆ ಕೇಳಲ್ಲ ಅಂತಾನೆ ಕೊನೆಗೆ 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ. ದೇವಸ್ಥಾನ ದಾರಿ ತೋರಿಸ್ತೀನಿ ಅಂತ ಬಂದಿದ್ದಾನೆ. ಈ ಊರಲ್ಲಿ ಯಾರ ಹತ್ರ ಆ ದೇವಸ್ಥಾನದ ಬಗ್ಗೆ ಕೇಳಿದ್ರು ಎಲ್ಲರೂ ಹೆದರ್ಕೋತಾ ಇದ್ದಾರೆ. ನಿನಗೆ ಗೊತ್ತಿರುತ್ತಲ್ವಾ ದೇವಸ್ಥಾನದ ಬಗ್ಗೆ? ಹೇಳು, ಯಾಕೆ ಅಂತ ನೀನಾದ್ರೂ ಹೇಳೋ. ನನಗೇನು ಗೊತ್ತಿಲ್ಲಪ್ಪ. ಅಲ್ಲ ಕಣ, ನೀನ್ ಇದೇ ಊರು ಅಂತಾನೆ, ನಿನಗೆಲ್ಲ ವಿಚಾರ ಗೊತ್ತಿರುತ್ತಲ್ವಾ? ಅಲ್ಲ ಅದನ್ನ ಹೇಳೋದಕ್ಕೇನೋ ನಿಂಗೆ? ನಿಮಗೆ ಕನ್ನಡ ಅರ್ಥ ಆಗೋದಿಲ್ವಾ? ಗೊತ್ತಿಲ್ಲ ಅಂತ ಹೇಳ್ದೆ ತಾನೆ? ಸರಿ ನಡಿ, ದೇವಸ್ಥಾನದ ದಾರಿ ತೋರ್ಸು ನಮ್ಗೆ. ತಗೋ 500 ರೂಪಾಯಿ ತಗೊಳ್ಳೋ. ಇದನ್ನ ಅಡ್ವಾನ್ಸ್ ಅಂತ ಇಟ್ಕೋ. ನಿನ್ ದೇವಸ್ಥಾನ ತೋರಿಸಿದ್ರೆ ಇನ್ನೂ ಜಾಸ್ತಿ ಕೊಡ್ತೀನಿ, ಸರಿನಾ? ಸರಿ. ಹಳ್ಳಿ ಜನಕ್ಕೆ ಮೋಸ ವಂಚನೆ ಗೊತ್ತಿಲ್ಲ, ಮುಗ್ದ್ರು ಅಂತ ಹೇಳ್ತಾರೆ. ಒಂದು ಕಾಸು ಕೊಟ್ಟು ಸರಿಯಾಗಿ ಯಾಮರದ್ವಿ. ಹೌದು. ಇನ್ನೇನ್ ಮಾಡೋದು, ನಾವೇ ಹುಡ್ಕೋಣ ಬನ್ನಿ. ನಿನ್ನೆ ಆ ಕಡೆ ಹೋಗಿದ್ದೋ, ಈ ಕಡೆ ನೋಡೋಣ. ರೆಡಿ? ಹೋಗೋಣ ಬನ್ನಿ. ಬ್ರೋ ನನ್ನ ಕೈಲಿ ನಡೆಯೋಕ್ಕಾಗಲ್ಲ, ನಾ ಕೂತ್ಕೋತೀನಿ. ಅಲ್ಲ ಡೋಡ್, ಹಾಗೆ ನಾವು ಡೀಪ್ ಫಾರೆಸ್ಟಲ್ಲಿ 4-5 ಕಿಲೋಮೀಟರ್ ನಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಇನ್ನೂ ಆ ದೇವಸ್ಥಾನ ಸಿಗ್ಲಿಲ್ಲ ಮಗ. ಆ ದೇವಸ್ಥಾನ ಇದೆಯೋ ಇಲ್ವೋ ಗೊತ್ತಿಲ್ಲಪ್ಪ. ಆ ನಾಗಶಂಕರ ಅನ್ನೋ ದೇವರು ದೇವಸ್ಥಾನ ಇದೆಯೋ ಇಲ್ವೋ ಅಂತಾನೆ ನನಗೆ ಅನುಮಾನ ಆಗ್ತಿದೆ ಡ್ಯೂಡ್. ನೀವು ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ಆ ದೇವಸ್ಥಾನನ ನೋಡೋ ಇಂಟ್ರೆಸ್ಟ್ ಆಗಲಿ ಅಥವಾ ಎದ್ದು ನಡೆಯೋ ಇಂಟ್ರೆಸ್ಟ್ ಆಗಲಿ ನಿಮ್ಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನೀವಿಲ್ಲೇ ಇರಿ, ನಾನು ಹೋಗಿ ನೋಡ್ಕೊಂಬರ್ತೀನಿ. ಥ್ಯಾಂಕ್ ಗಾಡ್. ಥ್ಯಾಂಕ್ಸ್ ಬ್ರೋ, ನಮ್ಮ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಆಲ್ ದಿ ಬೆಸ್ಟ್ ಡೂಡ್. ಹೋಗ್ಬಿಟ್ ಬಾ. ನಾನು ಇಲ್ಲಿಂದ ಸ್ವಲ್ಪ ದೂರ ಹೋಗಿ ಹುಡುಕ್ತೀನಿ. ದೇವಸ್ಥಾನ ಸಿಕ್ಕಿದ್ರೆ ಪೂಜೆ ಪ್ರಾರ್ಥನೆ ಮಾಡಿ ಬರ್ತೀನಿ, ಇಲ್ಲದೆ ಇದ್ರೆ ವಾಪಸ್ ಬರ್ತೀನಿ. ಹೋಮ್ ಸ್ಟೇಗೆ ಹೋಗೋಣ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಪ್ಪ. ನನ್ನ ಕಾಲಂತೂ ಬಿದ್ದೋಗ್ಬಿಟ್ಟಿದ್ದಾವೆ. ಇಲ್ಲೇ ಬಿಟ್ರೆ ನಾನು ಮಲ್ಕೊಂಡೇ ಬಿಡ್ತೀನಪ್ಪ. ಬ್ರೋ ನೀನು ಹೋಗಿ ಬಾ, ನಾವಿಲ್ಲೇ ಕೂತ್ಕೊಂಡು ನೇಚರ್ ಎಂಜಾಯ್ ಮಾಡ್ತಾ ಇರ್ತೀವಿ. ಆಲ್ ದಿ ಬೆಸ್ಟ್ ಬ್ರೋ. ಸರಿನಪ್ಪ. ಡ್ಯೂಡ್, ನೀನ್ ಬರೋವರೆಗೂ ಇಲ್ಲೇ ಕಾಯ್ತಾ ಇರ್ತೀವಿ. ಅಪ್ಪ ನಾಗಶಂಕರ,
ಎಲ್ಲಿದ್ಯಪ್ಪ? ಬಾರೋ ತಂದೆ. ಮಾಮವ ಭವಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಶಂಭೋ ಶಿವ ಶಂಭೋ ಸ್ವಯಂಭೋ ಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಸೌಪರ್ಣಿಕ ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ. ಆದರೆ ಅವಳು ಆ ತ್ರಿವೇಣಿ ಜೊತೆ ಸೇರಿಕೊಂಡು ನನ್ನ ವಿರುದ್ಧನೇ ಷಡ್ಯಂತ್ರ ಮಾಡ್ತಿದ್ದಾಳೆ. ವಿಷ್ಣುಪುರದಲ್ಲಿ ಸಹಾಯ ಮಾಡಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ಈ ಮನೇಲಿರಲಿ ಅಂತ ಎಲ್ಲರ ಮುಂದೆನೂ ವಾದ ಮಾಡಿದೆ. ಅವಳು ಈ ಮನೆಗೆ ಬಂದಿದ್ದೆ ನನ್ನ ವಿರುದ್ಧ ಸಂಚು ಮಾಡೋದಕ್ಕ, ನನ್ನ ವಿರುದ್ಧ ಸೇಡಿನ ಸುಳಿನ ಸೃಷ್ಟಿ ಮಾಡೋದಕ್ಕ. ನಾಗದಾಳೆ ಸಪ್ಪನ್ನು ಹರಡಿದ್ದು, ನನಗೆ ತುಳಸಿ ತೀರ್ಥನ ಕೊಟ್ಟಿದ್ದು, ಇದೆಲ್ಲ ಸೌಪರ್ಣಿಕ ಮತ್ತು ತ್ರಿವೇಣಿ ಸೇರಿ ಮಾಡ್ತಾರೋ ಕುತಂತ್ರಗಳು. ನಾಗಮಣಿ ಎಲ್ಲಿದೆ ಅಂತ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ನಾಗಮಣಿ ನನ್ನ ವಶ ಆಗೋವರೆಗೂ ನಾನು ಈ ಲೋಕದಲ್ಲಿರೋದು ಅನಿವಾರ್ಯ. ಅಲ್ಲಿವರೆಗೂ ನಾನು ನಾಗಕುಲದವಳು ಅಂತ ಯಾರಿಗೂ ಗೊತ್ತಾಗಬಾರ್ದು. ಅದಕ್ಕಿರೋದು ಒಂದೇ ಒಂದು ದಾರಿ, ಆ ಪರಮೇಶ್ವರ. ಗಂಧವತಿ ಪೃಥಿವೀ ಪರಮೇಶ್ವರ, ಯಾರ್ಯಾರನ್ನ ಎಲ್ಲೆಲ್ಲ ಕರೆಸ್ಕೊಂಡು ಹೇಗೆ ದರ್ಶನ ಕೊಡ್ತೀಯ ಅಂತ ನಿನಗೆ ಮಾತ್ರ ಗೊತ್ತಪ್ಪ. ಇಂಥ ಕಾಡಲ್ಲಿ ನಿನ್ನ ದೇವಸ್ಥಾನ ಇರುತ್ತೆ ಅಂತ ನನ್ನ ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ಇವತ್ತು ನಿನ್ನ ನೋಡಿ ಕೈ ಮುಗಿಯೋ ಭಾಗ್ಯ ನನಗಿತ್ತು. ಅದಕ್ಕೆ ಎಷ್ಟೇ ಅಡೆತಡೆಗಳಿದ್ರೂ ಸಹ ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ದರ್ಶನ ಪಡೆದೆ. ಏನು ಮಾಡಲಿ, ನೀನು ಇನ್ನೂ ಚೆನ್ನಾಗಿ ಅಲಂಕರಿಸ್ಬೇಕು ಅಂತ ನನಗೆ ಆಸೆ. ಆದರೆ ಈ ಕಾಡಲ್ಲಿ ಹೂಗಳು ಬಿಟ್ಟರೆ ಬೇರೆ ಏನೂ ಇಲ್ಲ. ಪರಮೇಶ್ವರ, ನನಗೆ, ನನ್ನ ಅಮೃತ ಅವ್ರಿಗೆ, ನನ್ನ ಕುಟುಂಬದವ್ರಿಗೆ ಒಳ್ಳೇದಾಗೋಂಗೆ ಮಾಡಪ್ಪ. ಹಾಗೆ ನನಗೆ ಯಾವ ಕೆಟ್ಟ ಕನಸು ಬೀಳದೇ ಇರೋ ಹಾಗೆ ಮಾಡಪ್ಪ. ನಾನು ಬೇಡಿದ್ನೆಲ್ಲ ಈಡೇರಿಸಿದ್ರೆ ನಿನಗೆ ಇದೇ ಜಾಗದಲ್ಲಿ ಒಂದು ಒಳ್ಳೆ ದೇವಸ್ಥಾನ ಕಟ್ತೀನಿ.
ಈಶ್ವರ, ನಾಗಲೋಕದಲ್ಲಿ ಸಂತೋಷವಾಗಿರ್ಬೇಕಾಗಿದ್ದ ನಾನು ಈ ಮನುಷ್ಯ ಲೋಕದಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದೀನಿ. ದೇವ, ಇಲ್ಲಿ ಹೆಜ್ಜೆ ಹೆಜ್ಜೆಗೂ ನನಗೆ ಶತ್ರುಗಳೇ ಇದ್ದಾರೆ. ಅವರ ಕುತಂತ್ರದಿಂದ ನನ್ನನ್ನು ಕಾಪಾಡೋ ಜವಾಬ್ದಾರಿ ನಿಂದೇ ತಂದೆ. ನೀನೊಬ್ಬನೇ ನನಗೆ ಬಂದು, ನೀನೊಬ್ಬನೇ ನನಗೆ ಬೆಳಗ. ಈ ದಿನ ಪುಂಗಿ ಹೊದಬೇಕು ಅಂತ ಅಕ್ಕವರು ಅವ್ರ ಕೈಯಲ್ಲಿದ್ದು ಉಂಗ್ರನೇ ಕೊಟ್ಟಿಯಾರ ಸ್ವಾಮಿ. ಆಯ್ತು ನಡಿ, ನಡಿಯೋ ಇಲ್ಲಿಂದ. ಸ್ವಾಮಿ ಅದು ಏನು ಅಂದ್ರೆ ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳೋದಿಲ್ಲ ಅಲ್ವಾ ನೀನು? ನಡಿಯೋ. ಏಯ್ ಸೋಪರ್ಣಿಕಾ, ನೀನು ಮಾಡೋ ಪ್ರತಿಯೊಂದು ಪ್ರಯತ್ನಕ್ಕೂ ನಾನು ಕಲ್ಲು ಹಾಕ್ತಾನೆ ಇರ್ತೀನಿ. ಆ ಅಮೃತ ಸಿಕ್ಕಾಕೋಬೇಕು. ಅದು ನಿನ್ನಿಂದ ಅಲ್ಲ, ನನ್ನಿಂದನೇ ಸಿಕ್ಕಾಕೋಬೇಕು. ಎಲ್ಲಿಗೆ? ನಿಮ್ಗೆ ಹಾವಾಡಿಗಳನ್ನ ತೋರಿಸ್ತೀನಿ. ಅವನು ಪುಂಗಿ ಊದಿದ್ರೆ ಸಾಕು, ಆ ನಾಗಿಣಿ ಎಲ್ಲೇ ಇದ್ರು ನಿಮ್ ಮುಂದೆ ಬಂದು ನಿಲ್ತಾಳೆ. ಹಾಗೇನಾದ್ರು ಆದ್ರೆ ನಿನ್ ಬಾಯಿ ತುಂಬಾ ಸಕ್ಕರೆ ಆಗ್ತೀನಿ. ಹಾಗೆ ಆಗತ್ತೆ ಅಜ್ಜಿ, ನನ್ ಮೇಲೆ ಭರವಸೆ ಇಡಿ. ಬನ್ನಿ. ಇರಿ ಬಂದೆ. ಎಲ್ಲೇ ಆವಾಡಿಗ? ಅಜ್ಜಿ, ಅವನನ್ನ ಇಲ್ಲೇ ಇರು ಅಂತ ಹೇಳಿದ್ದೆ. ಏನ್ ನಾಟಕ ಆಡ್ತಿದ್ಯಾ ನೀನು? ಅಜ್ಜಿ, ನಾನ್ ಯಾಕೆ ನಾಟಕ ಮಾಡ್ಲಿ? ನಾಟಕ ಮಾಡಿದ್ರೆ ನನ್ಗೇನ್ ಸಿಗುತ್ತೆ? ಅಜ್ಜಿ, ನಾನು ಅವನನ್ನ ನಿಜವಾಗ್ಲೂ ಕರ್ಕೊಂಡ್ ಬಂದಿದ್ದೆ, ಇಲ್ಲೇ ನಿಲ್ಸಿದ್ದೆ. ಕೆಲಸ ಶುರು ಮಾಡೋದಕ್ಕೆ ಮೊದಲು ಸ್ವಲ್ಪ ಹಣ ಬೇಕು ಅಂದ. ಅದಕ್ಕೆ ನೋಡಿ ಕೈಯಲ್ಲಿದ್ದ ಉಂಗ್ರನೇ ಬಿಚ್ಕೊಟ್ಬಿಟ್ಟೆ. ಅವನು ಉಂಗ್ರ ತಗೊಂಡು ಓಡ ಹೋಗಿದ್ದಾನೆ. ನೋಡಿ ಅಜ್ಜಿ, ಎಂತ ಮೋಸ ಮಾಡ್ಬಿಟ್ಟ. ಹೋಗಿ ನಾನು ನಿನ್ನ ನಂಬ್ತೀನಲ್ಲ, ನನಗೆ ಬುದ್ಧಿ ಇಲ್ಲ ಅಷ್ಟೇ. ಅಜ್ಜಿ
ಮಾಡ್ರೋ. ಎಕ್ಸ್ಕ್ಯೂಸ್ ಮೀ, ನಮಸ್ಕಾರ ಸರ್. ರೂಮ್ ಬೇಕಾಗಿತ್ತು. ಖಂಡಿತ ಸರ್. ನಿಮ್ಮ ಹೆಸರು? ವರ್ಧನ್, ವಿಷ್ಣುವರ್ಧನ್ ಅಂತೇಳಿ. ಎಲ್ಲಿಂದ ಬಂದಿರೋದು ಸರ್? ಫ್ರಮ್ ಮುಂಬೈ. ಓಕೆ ಸರ್, ರಿಜಿಸ್ಟ್ರೇಷನ್ಗೆ ನಿಮ್ಮ ಐ ಡಿ ಪ್ರೂಫ್ ಬೇಕಾಗುತ್ತೆ. ಬನ್ನಿ ಸರ್. ಐ ಆಮ್ ಸಾರಿ, ಲಗೇಜ್ ಎಲ್ಲ ಕಾರಲ್ಲೇ ಇದೆ. ಐ ಡಿ ಪ್ರೂಫ್ ಆಮೇಲೆ ಕೊಟ್ಟರೆ ಆಗ್ಬೋದಾ? ಹಾಂ, ಆಗ್ಬೋದು ಸರ್. ರೂಮ್ಸ್ ಖಾಲಿ ಇದೆಯಲ್ಲ? ಖಂಡಿತ ಇದೆ ಸರ್. ಸುನಿಲ, ಆ ರೂಮ್ ನಂಬರ್ 5 ಕೀ ತೊಗೊಂಬರೋ. ಬನ್ನಿ ಸರ್. ಸರ್, ಸರ್ ಕೂಗ್ತಾ ಇದ್ದಾರೆ ನೋಡಿ. ಅವ್ರ ದುಡ್ಡು. ಸರ್ ನಿಮ್ಮ ದುಡ್ಡಂತೆ ನೋಡಿ. ಏನು ಬ್ರೋ, ಅವ್ನು ನಿನಗೊಂದು ಥ್ಯಾಂಕ್ಸು ಹೇಳಿಲ್ಲ ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲ, ಆ ವ್ಯಕ್ತಿ ಹಾಕೊಂಡಿದ್ದ ಪರ್ಫ್ಯೂಮು ಮತ್ತು ನಮ್ಮ ತಂದೆ ಯೂಸ್ ಮಾಡೋ ಪರ್ಫ್ಯೂಮ್ ಎರಡೂ ಒಂದೇ ಅಂತ ಅನ್ನಿಸ್ತದೆ. ಬ್ರೋ, ಒಂದೇ ಕಂಪ್ನಿ ಪರ್ಫ್ಯೂಮ್ನ, ಅದರಲ್ಲೂ ಒಂದೇ ಫ್ಲೇವರ್ನ ತುಂಬ ಜನ ಯೂಸ್ ಮಾಡ್ತಾರೆ. ಯಾಕೆ? ಕಂಪನಿ ನಿಮ್ಮಪ್ಪ ಒಬ್ಬರೇ ಯೂಸ್ ಮಾಡಬೇಕು ಅಂತ ಅಗ್ರಿಮೆಂಟ್ ಹಾಕ್ಸ್ಕೊಂಡಿದ್ಯಾ? ತಲೆ ಕೆಡಿಸ್ಕೊಂಡು ಬರೋ. ಏ ನಾಗಿನಿ, ನಿನ್ನ ಅಟ್ಟಹಾಸಕ್ಕೆ ನಾನೇ ಕೊನೆ ಆಡೋದು. ಇನ್ಮೇಲೆ ಈ ಮನೇಲಿ ನಿನಗೆ ಜಾಗ ಇಲ್ಲ. ಇಷ್ಟು ದಿನ ಅರ್ಜುನ್ ಹೆಂಡತಿ ಥರ ನಾಟಕ ಆಡಿದ್ದು ಸಾಕು. ನೀನು ಮುಂದೆ ನೀನು ಎಲ್ಲಿ ಹೋಗಬೇಕು ಅಲ್ಲಿಗೆ ನಾನೇ ಕಳಿಸ್ಕೊಡ್ತೀನಿ. ಒಂದೇ ಒಂದು ಕ್ಷಣ ನನ್ನ ಜೀವನೇ ಹೋದಾಗಿತ್ತು. ಸ್ವಲ್ಪ ಯಾಮಾರಿದ್ರು ಅವನಿಗೆ ಸಿಕ್ಕಾಕೊಂಡ್ಬಿಡ್ತಿದ್ದೆ ನಾನಿವತ್ತು. ಸತ್ಯ ಬಚಾವಾದೆ. ಒಂದು ವೇಳೆ ಅವನನ್ನು ಕೊಲ್ಲೋದಕ್ಕೆ ನಾನೇ ನಿಂತಿರೋದು ಅಂತ ಅವನಿಗೆ ಗೊತ್ತಾದರೆ ಯಾವುದೇ ಕಾರಣಕ್ಕೂ ನನ್ನನ್ನು ಉಳಿಸಲ್ಲ. ಇಲ್ಲೇ ನನ್ನ ಕಥೆನ ಮುಗಿಸಿ ಎಳ್ಳು ನೀರು ಬಿಟ್ಬಿಡ್ತಾನೆ. ಅದಕ್ಕಿಂತ ಮುಂಚೆ ಏನಾದರೂ ಸರಿ, ಎಷ್ಟೇ ಕಷ್ಟ ಆದರೂ ಇವತ್ತೇ ನಾನು ಅವನ್ನ ಮುಗಿಸ್ಬಿಡ್ಬೇಕು. ಯಾರು ಬ್ರೋ? ಅಪ್ಪನ್ಗೋ. ಇವನ್ಯಾಕೆ ಫೋನ್ ಮಾಡ್ತಿದ್ದೆ ನನಗೆ? ಇವತ್ತು ಕಾರಣಗಳನ್ನ ಹೇಳಿ ಆ ನಾಗಶಂಕರ ದೇವಸ್ಥಾನಕ್ಕೆ ನಾವೇನು ಹೋಗೋದ್ರಿಂದ ತಪ್ಪಿಸ್ಕೊಂಡಿಲ್ಲ ಅಂದಿದ್ರೆ ನಮ್ಮ ಹೆಣ ಗ್ಯಾರಂಟಿ ಬೀಳ್ತಿತ್ತು. ಆ ಕಾಡಲ್ಲಿರೋದು ಹಾವುಗಳು, ದೆವ್ವಗಳು ಯಾವಾಗ ಎಲ್ಲಿಂದ ಹೇಗೆ ಬರುತ್ತೆ ಅಂತಲೇ ಗೊತ್ತಾಗ್ತಿರ್ಲಿಲ್ವೋ? ಮಗ, ಈ ಅರ್ಜುನ್ ಧೈರ್ಯ ಜಾಸ್ತಿ ಕಣ. ಅಯ್ಯೋ, ಧೈರ್ಯದ ಮನೆ ಹಾಳಾಗಿ ಹೋಗಲಿ, ಲೈಫ್ ಇಂಪಾರ್ಟೆಂಟು. ಲೈಫ್ ಒಂದಿದ್ರೆ ಏನು ಬೇಕಾದರೂ ಅಚೀವ್ ಮಾಡ್ಬೋದು ಅಲ್ವೇನೋ?
ಇಲ್ಲಿರೋ ನಾಗಶಂಕರ ದೇವಸ್ಥಾನಕ್ಕೆ ಬಂದರೆ ಏನೇನು ಒಳ್ಳೇದಾಗುತ್ತೆ ಅಂತ ನಂಬಿದ್ದಾನೆ. ಆದರೆ ಹೀಗೆಲ್ಲ ಕುರುಡು ಕೂಡ ನಂಬಿದರೆ ಒಳ್ಳೇದಾಗಲ್ಲ ಕಣೋ. ಅದನ್ನು ಹೇಳ್ತಾರಲ್ಲ, ಪಾಸ್ಪೋರ್ಟಿಗೆ ಡೈರೆಕ್ಟ್ ಮೇಲಕ್ಕೆ ಹೋಗ್ಬಿಡ್ತೀವಿ. ಅಲ್ಲ, ಸ್ನೇಹಿತ ಅಂತ ಇಂಥದಕ್ಕೆಲ್ಲ ಸಾಥ್ ಕೊಡೋಕ್ಕಾಗತ್ತಾ ಹೇಳು? ಅದು ನಿಜ. ಮಗ, ಆ ಚಂದನ್ಗೂ ಭರತ್ಗೂ ಭಯ ಅನ್ಸುತ್ತೆ. ಭಯ ಅನ್ಸುತ್ತೆ ಅಲ್ಲ ಕಣೋ, ಭಯನೇ. ಅದಕ್ಕೆ ಓಡ್ ಹೋಗಿದ್ದು. ಯಾಕೆ, ನಿನಗೆ ಭಯ ಇಲ್ವಾ? ನನಗೆ ಭಯನಾ? ಈ ಅಂಡಮಾನ್ ಕಿಂಗ್ಗೆ ಭಯ? ಭಯ ಅನ್ನೋದು ನಮ್ಮ ಪಕ್ಕಕ್ಕೂ ಸುಳಿಯಲ್ಲಮ್ಮ. ಹಾವು 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 ಈಗ ಗೊತ್ತಾಯ್ತಾ ಭಯ ಅಂದ್ರೆ ಏನು ಅಂತ? ನೀನ್ ಮಾಡಿದ ತಮಾಷೆನ ನನ್ ನಿಜವಾಗ್ಲೂ ಹಾವಿದೇನೋ ಅಂತ ಭಯ ಆಗೋಗಿತ್ತು. ಏನ್ ಮಾಡೋದಪ್ಪ, ಫ್ರೆಂಡ್ ಭಾವನೆಗೆ ಸ್ಪಂದಿಸ್ಬೇಕಲ್ಲ. ನಿನ್ನ ಹತ್ರ ಕಲಿಯೋದು ತುಂಬಾ ಇದೆ, ಹೋಗಪ್ಪ. ಸದ್ಯ ನಿಜವಾಗ್ಲೂ ತಮಾಷೆನೆ ಮಾಡವನೆ. ಹಾವು ಬಂದ್ಬಿಡ್ತೇನೆ ಅನ್ಕೊಂಡೆ. ಏಯ್, ಯಾಕೋ ಮಗ, ಏನಾಯ್ತು? ಯಾಕೋ ಅಪ್ಪ ಫೋನ್ ಕಟ್ ಮಾಡ್ತಾ ಇದಾರೆ ಕಣೋ. ಅಷ್ಟೇನಾ? ಅಷ್ಟಕ್ಕೆ ಒಳ್ಳೆ ಈ ಆಸ್ಕರ್ ಅವಾರ್ಡು ಜಸ್ಟ್ ಮಿಸ್ ಆದಾಗ ಆರ್ಟಿಸ್ಟ್ಗಳ ಮುಖನ ಅಂತ ಮಾಡ್ಕೋತಾರಲ್ಲ, ಹಂಗೆ ಮಾಡ್ಕೊಂಡಿದ್ಯಲ್ಲೋ. ನಿಮ್ಮಪ್ಪ ಯಾವುದೋ ಬಿಸ್ನೆಸ್ ಮೀಟಿಂಗಲ್ಲಿ ಬ್ಯುಸಿ ಇರಬೇಕು, ಮತ್ತೆ ಫೋನ್ ಮಾಡ್ತಾರೆ, ನೋಡೋಣ ಬಿಡು. ಇಲ್ಲ ಕಣೋ, ಅವ್ರು ಯಾವುದೇ ಮೀಟಿಂಗಲ್ಲಿ ಇದ್ರೂ ಸಹ ಫೋನ್ ಎತ್ತಿ ಮತ್ತೆ ಮಾಡ್ತೀನಿ ಅಂತನಾದರೂ ಹೇಳೋರು. ಯಾಕಂದರೆ ಅವ್ರಿಗೆ ನಾನು ಅಂದರೆ ತುಂಬ ಇಷ್ಟ. ನೋಡು ಮಗ, ಪ್ರತಿಯೊಂದನ್ನು ನಮ್ಮ ಆ್ಯಂಗಲಿಂದನೇ ನೋಡ್ತಾ ಕುರುಬಾರ್ದು, ಅವ್ರ ಆ್ಯಂಗಲಿಂದನೂ ನೋಡ್ಬೇಕು ಕಣ. ಅವರಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾರೋ ಏನೋ. ನನಗೆ ಗೊತ್ತಿದೆ ಕಣ, ನಿಮ್ಮ ಅಪ್ಪ ಅಮ್ಮ ನಿನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅಂತ. ಮತ್ತೆ ಫೋನ್ ಮಾಡ್ತಾರೆ, ನೋಡೋಣ ಇರು. ಇಲ್ಲ ಕಣೋ, ನಮ್ಮಪ್ಪ ಫೋನ್ ಕಟ್ ಮಾಡ್ತಾ ಇರೋದು ನೋಡಿದ್ರೆ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಕೆಲವು ವಿಷಯಗಳನ್ನ ಈಗ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಮಗ. ಅರ್ಜುನ್, ನನಗೊಂದು ಇಂಪಾರ್ಟೆಂಟ್ ಕಾಲ್ ಇದೆ, ನೀನು ಹೋಗ್ತಾ ಇರೋ, ನಾನು ಹಂಗೆ ಬಂದು ಜಾಯ್ನ್ ಆಗ್ಬಿಡ್ತೀನಿ. ಯಾರಪ್ಪ, ಗರ್ಲ್ ಫ್ರೆಂಡಾ? ಹೌದು ಕಣ. ಸರಿ, ನಾನು ಹೋಗ್ತಾ ಇರ್ತೀನಿ, ನೀನು ಬಾ ಬೇಗ. ಬಂದೆ, ನೀನು ನಡೀತಾ ಇರೋ. ಹಾಯ್ ಚಿನ್ನು, ಫೋನ್ ಮಾಡ್ತಿದ್ಯಾ ಬಂಗಾರ? ತಿಂಡಿ? ಏಯ್, ಸೇಮ್ ತಿಂಕ್ಯಾ? ನಾನು ಅದನ್ನೇ ತಿಂದಿದ್ದು. ಬೀಳತ್ತೆ ಬೀಳತ್ತೆ, ಹೆಣ ಬೀಳತ್ತೆ ಇವತ್ತು. ಏನು ಹೇಳ್ತಾ ಇದ್ದೀರಾ ನೀವು? ನೀವೇನು ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮುಂದಕ್ಕೆ ಅರ್ಥ ಆಗತ್ತೆ, ಇವತ್ತು ನನಗೆ ಅರ್ಥ ಆಗ್ತಾ ಇಲ್ಲ.